ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಈಕೆಯನ್ನ ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನ ಕಂಡುಕೊಂಡಿದ್ದಾರೆ. ಏನೇನು ತನಿಖೆ ಯಾವ ರೀತಿ ಚುರುಕುಗೊಂಡಿದೆ ಡೀಟೇಲ್ಸ್ ಬಂತು ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನ ಬೆನ್ನತ್ತೋ ಕೆಲಸವನ್ನ ಡಿಆರ್ಐ ಮತ್ತು ಸಿಬಿಐ ಮಾಡ್ತಾ ಇದೆ. ರನ್ಯಾಳ ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಸ್ಫೋಟಕ ಮಾಹಿತಿಗಳು ಅಡಗಿದೆ. ಮುಖ್ಯವಾಗಿ ರಾಜಕಾರಣಿಗಳ ಜೊತೆಗೆ ಈಕೆಯ ಸಂಪರ್ಕ ಚೆನ್ನಾಗಿ ಇತ್ತು. ಯಾವ ಕಾರಣಕ್ಕೆ ಸಂಪರ್ಕ ಅಂತ ಈಗಲೇ ಕೇಳಕ್ ಹೋಗ್ಬೇಡಿ. ಯಾರ್ಯಾರಿಗೆ ನೋಟಿಸ್ ಕೊಡ್ತಾರೆ ಅವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾರ್ಯಾರು ಅಂತ. ಇದರ ಮುಂದುವರೆದ ಭಾಗವಾಗಿ ಚಿನ್ನದ ವ್ಯಾಪಾರಿಗಳು, ಆಮೇಲೆ ಪ್ರಭಾವಿಗಳು, VVIPಗಳು ಅಂತ ಸಮಾಜದಲ್ಲಿ ಯಾರ್ಯಾರು ಅನ್ಸ್ಕೊಂಡಿದ್ರು ಅವರೆಲ್ಲರೂ ಈಕೆಯ ಕಾಂಟ್ಯಾಕ್ಟ್ನಲ್ಲಿದ್ದರು. ಅವ್ರಿಗೂ ಮತ್ತು ಈಕೆಗೂ ವ್ಯಾವಹಾರಿಕ ಸಂಬಂಧಗಳು ಇದ್ದಿದ್ರೆ ಹೇಗೆ, ಯಾವ ಮೂಲಕ ಎಲ್ಲವನ್ನ ಕೂಡ ಕಲೆ ಹಾಕೋ ಕೆಲಸವನ್ನು ಮಾಡ್ತಿದ್ದಾರೆ ಅಧಿಕಾರಿಗಳು. ಮುರಳಿ ಲಾಸ್ಟ್ ಟೈಮೇ ನಮಗೆ ಗೊತ್ತಾಗಿತ್ತು ಈಕೆ ಅರೆಸ್ಟ್ ಆದಾಗ ಮತ್ತು ಪ್ರೋಟೋಕಾಲ್ ಅನ್ನ ಆಕೆ ಹೇಗೆ ದುರ್ಬಳಕೆ ಮಾಡ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾದಾಗಲೇ ಇದು ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್ ಅನ್ನೋದು ಲಾಸ್ಟ್ ಟೈಮೇ ಗೊತ್ತಾಗಿತ್ತು. ಈಗ ಅದು ರುಜುವಾಗ್ತಾ ಹೋಗ್ತಾ ಇದೆ. ಸೊ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಇಲ್ಲಿ ತನಕ ಏನೇನು ಮಾಹಿತಿಗಳನ್ನ ಲೇಟೆಸ್ಟ್ ಆಗಿ ಕಂಡುಕೊಂಡಿದ್ದಾರೆ ಅಂತ. ಮಮತಾ, ಏನಂದ್ರೆ ಆಕೆನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ DRI ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅದು ಓಪನ್ ಕೋರ್ಟ್ನಲ್ಲೇ ಹೇಳಿದಂಥದ್ದು. ಈಕೆ ಸರಿಸುಮಾರು 27 ಬಾರಿ ದುಬೈಗೆ ಹೋಗಿದ್ದಾಳೆ ಮತ್ತು ದುಬೈಯಲ್ಲಿ ರಿಯಲ್ ಎಸ್ಟೇಟನ್ನು ಹೊಂದಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾಳೆ. ಆದರೆ ಆಕೆಯ ಜೊತೆ ಇರುವಂಥ ಸಿಂಡಿಕೇಟ್ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಗಳು ನಮಗೆ ಸಿಗ್ತಾ ಇಲ್ಲ. ಯಾಕೆಂದರೆ ಆಕೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಎರಡೂ ಕೂಡ ನಮ್ಮ ಬಳಿಯಲ್ಲಿದೆ. ಅದರಲ್ಲಿ ಒಂದಷ್ಟು ಮಾಹಿತಿಗಳನ್ನು ನಾವು ಕ್ರೋಢೀಕರಿಸ್ಕೊಂಡಿದ್ದೀವಿ. ಜೊತೆಗೆ ಆಕೆಯ ನೆಟ್ವರ್ಕ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಆಕೆಯನ್ನ ಕರೆದು ಒಂದಷ್ಟು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು. ಜೊತೆಗೆ ಆಕೆಯ ಬಳಿಯಲ್ಲಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತೇಳಿ DRI ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ರು. ಅದರ ಬೆನ್ನಲ್ಲೇ CBI ಅಧಿಕಾರಿಗಳು ತತ್ಕ್ಷಣವೇ ಒಂದು ಪ್ರತ್ಯೇಕವಾಗಿ FIR ಅನ್ನು ಮಾಡ್ಕೊಂಡಿರುತ್ತದೆ. FIR ಅನ್ನು ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದರಲ್ಲಿ ಕಸ್ಟಮ್ಸ್ನ ಅಧಿಕಾರಿಗಳಿರ್ಬೋದು, ಜೊತೆಗೆ ಬೇರೆ ಬೇರೆಯ ಇಲಾಖೆಯ ಅಧಿಕಾರಿಗಳು ಈಕೆ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅನ್ನೋದು ಒಂದು ಸ್ಪಷ್ಟ. ಅದು CBI ಎಂಟ್ರಿ ಕೊಟ್ಟ ಬಳಿಕ. ಅದಾದ ಬಳಿಕ ರಾಜಕಾರಣಿಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆಕೆಗೆ ಇಷ್ಟೆಲ್ಲ ಪ್ರಭಾವ, ಅಂದರೆ 27 ಬಾರಿ ಆಕೆ ಈಸಿಯಾಗಿ ಸುಲಭವಾಗಿ ಹೊರಗಡೆ ಬರ್ತಾ ಇದ್ಲು, ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ಲು ಅಂತ ಹೇಳಿದ್ರೆ ಅದು ಅಧಿಕಾರಿಗಳು, ಜೊತೆಗೆ ಪ್ರೋಟೋಕಾಲ್ನ ಮಿಸ್ಯೂಸ್ ಇರ್ಬೋದು, ಜೊತೆಗೆ ಆಕೆ ದುಬೈಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಹೊಂದಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಜೊತೆಗೆ ಇನ್ನೊಂದಷ್ಟು ಪ್ರದೇಶಗಳಲ್ಲಿ, ಅಂದರೆ ಕರ್ನಾಟಕದ ಇನ್ನೊಂದಷ್ಟು ಪ್ರದೇಶಗಳಲ್ಲಿ ಆಕೆಯ ಜಮೀನಿದೆ, ಹೋಮ್ ಸ್ಟೇಗಳಿದ್ದಾವೆ. ಇವೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂದರೆ ಆಕೆ ಹುಟ್ಟಿದ ತಕ್ಷಣವೇ ಆಕೆಯ ಬಯಾಲಜಿಕಲ್ ಫಾದರ್ ಕಡೆಯಿಂದನೂ ಕೂಡ ಒಂದಷ್ಟು ಶ್ರೀಮಂತೆ. ಆದರೆ ಆಕೆಯ ತಾಯಿಗೆ ಬಂದಂಥದ್ದು ಕೇವಲ 16 ಎಕರೆ ಅಷ್ಟು ಜಮೀನು ಮಾತ್ರ. ಆದರೆ ಆಕೆ ಇಷ್ಟು ದೊಡ್ಡ ಆಸ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಏನು, ಆಕೆಗೆ ಪ್ರಭಾವಿ ರಾಜಕಾರಣಿಗಳ ಯಾರ ಸಪೋರ್ಟ್ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಬೇಕಾದಂಥದ್ದು. ಆ ಹಿನ್ನೆಲೆಯಲ್ಲಿ CBI ಅಧಿಕಾರಿಗಳು ಮತ್ತು DRI ಅಧಿಕಾರಿಗಳು ಪ್ರತ್ಯೇಕವಾಗಿ ತನಿಖೆಯನ್ನು ಮುಂದುವರಿಸ್ತಾ ಇರೋಂಥದ್ದು. ಮಮತಾ.